ಎಲ್ಲರಿಗೂ ನಮಸ್ಕಾರ. ಬಂದವರೇ, 2019 ಮತ್ತು 20ನೇ 10ನೇ ತರಗತಿಯ ಬ್ಯಾಚಿನ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ಭಾನುವಾರ ರಾತ್ರಿ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದೀರಾ. ಈ ಒಂದು ಕಾರ್ಯಕ್ರಮದ ನಿಮಿತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪ್ರೌಢಶಾಲೆಯ ಎಲ್ಲ ಸಹ ಉದ್ಯೋಗಿ ಬಂಧುಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಬ್ಯಾಚಿನ ಎಲ್ಲ SSLC ವಿದ್ಯಾರ್ಥಿಗಳು, ಸ್ನೇಹಿತರೆ, ಗುರುವಂದನಾ ಕಾರ್ಯಕ್ರಮ ಮೊದಲನೇ ದಿನ ಅಂತ ಕಾಣುತ್ತೆ ಇಲ್ಲಿ ನನಗೆ. ಇದುವರೆಗೆ ಯಾರು ಮಾಡಿಲ್ಲ ನಿಂತ್ಕೊಂಡು 12 ವರ್ಷದಲ್ಲಿ ಬಹುಶಃ ಫಸ್ಟ್ ಬ್ಯಾಚ್ ಅಂತ ಕಾಣುತ್ತೆ. ಸೊ ನಿಜ. ಸೊ ನಿಮ್ಮ ಗುರುವಂದನಾ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕಾಗಿ ನಾವು ಸಂತೋಷದಿಂದ ಬಂದು ಭಾಗವಹಿಸಿದ್ದೇವೆ. ಆದರೆ ಒಂದೇನು ಅಂದರೆ, ಗುರುವಂದನಾ ಕಾರ್ಯಕ್ರಮ ಮಾಡಿ ಆದರೆ ನೀವೆಲ್ಲ ಒಂದು ಸ್ಟೇಜ್ಗೆ ಹೋದ್ಮೇಲೆ ನಿಮ್ಮ ಕೈಯಲ್ಲಿ ನಿಮ್ಮ ಅರ್ನಿಂಗ್ಸ್ ಅಂದರೆ ನಿಮ್ಮ ಸಂಪಾದನೆಗಳಾದಮೇಲೆ ನಿಮ್ಮ ವಿದ್ಯಾಭ್ಯಾಸ ಮುಗಿದು ನೀವು ದುಡಿತಾ ಇದ್ದ ಸಂದರ್ಭದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನೀವು ವಿದ್ಯಾರ್ಥಿಗಳಿರ್ತೀರ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸಂಪಾದನೆಗಳಿರಲ್ಲ. ಸೊ ಆಗ ಆ ಸಂದರ್ಭದಲ್ಲಿ ಇವೆಲ್ಲ ಒಂದು ಇಟ್ಕೊಂಡ್ರೆ ನಿಮ್ಮ ಸ್ವಲ್ಪ ಹೊರೆ ಅಂತ ನನ್ನ ಅನಿಸಿಕೆ. ಓಕೆ, ಇರಲಿ, ಭಾಳ ಸಂತೋಷ. ಸೊ ಈ ಒಂದು ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಮಾತಾಡಿದ್ರು. ಮೊದಲನೇದಾಗಿ ಮಾತಾಡಿದ್ದು ವಿಜಯ್. ಮೊದಲಿಂದ ಅವನು ಏನು ಮಾತಾಡ್ತಿದ್ದ ಅದೇ ಸ್ಟೈಲಲ್ಲಿ ಈಗಲೂ ಮಾತಾಡ್ತಾನೆ. ಬೋಲ್ಡಾಗಿ ಮಾತಾಡ್ತಕ್ಕಂಥವ್ನು, ತುಂಬ ಒಳ್ಳೆಯ ವಿದ್ಯಾರ್ಥಿ, ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ದ. ಆಮೇಲೆ ಅವನಿಗೊಂದು ಸ್ವಲ್ಪ ಏನೋ ತಾಂತ್ರಿಕವಾಗಿ ಸಮಸ್ಯೆ ಆಯಿತು ಮನೆ ಕಡೆ. ಮತ್ತು ರೀಕಪಾಗಿ ಡೀಸೆಂಟಾಗಿ ಓದ್ತಕ್ಕಂಥ ಒಂದು ವಿದ್ಯಾರ್ಥಿ ಚೆನ್ನಾಗಿ ಮೇಲೆ ಬಂದ. ಎರಡನೇದಾಗಿ ರಮ್ಯಾ. ಇಲ್ಲಿ ಅವಾಗ ಯಾರಾದ್ರು ಮಾತಾಡ್ತಾ ಇರಲಿಲ್ಲ, ಈಗ ಅವ್ರು ಭಾಳ ಜಾಸ್ತಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಗಂಟೆ ವೇದಿಕೆ ಮೇಲೆ ಮಾತಾಡ್ತಾರೆ ಅಂದರೆ ಲೆಕ್ಕಾಕರಿ. ನಮಗೆ 5 ನಿಮಿಷ ಮಾತಾಡಿದ್ರೆ ಮತ್ತೆ ಮಾತಾಡೋಕ್ಕೆ ಪದಗಳು ಬರಲ್ಲ ಅಂತಂದ್ರೆ ರಮ್ಯಾ 20 ನಿಮಿಷ ಮಾತಾಡಿದ್ದಾರೆ. ಸೊ ಭಾಳಷ್ಟು ವಿಚಾರಗಳನ್ನ ಅವ್ರ ಅನುಭವಗಳನ್ನ ಹಂಚ್ಕೊಂಡ್ರು ಅವರು. 10th ಇಲ್ಲಿ ಏನು ಮಾಡ್ತಾ ಇದ್ರು, ಸೊ ಇವಾಗ ಏನಾಗಿದೆ ಹಾಗಾಗಿ ಈಗ ಅವ್ರಿಗೆ ವ್ಯತ್ಯಾಸ ಗೊತ್ತಾಗಿದೆ. ಸೊ ಈಗಿನ ಒಂದು ಸ್ಥಿತಿ, ಅವರಿಗೆ ಅನುಭವ 10th ಹೆಂಗಿರ್ಬೇಕಾಗಿತ್ತು ಅಂತ ಅವ್ರು ಅನಿಸ್ತಾ ಇದೆ. ಸೊ ಅದನ್ನು ಅವರು ಭಾಳ ವಿಶದವಾಗಿ ಡೀಟೇಲ್ ಆಗಿ ಹಂಚ್ಕೊಂಡ್ರು. ಭಾಳ ಸಂತೋಷ ಆಯಿತು. ಸ್ವಾತ್ಯನೂ ಅಷ್ಟೇ ವಿಚಾರಗಳು ಹೇಳಿದ್ರು. ಸೊ ನಾವು ಏನು ಮಾಡಬೇಕಾಗಿತ್ತು, ಏನು ಮಾಡಬಾರ್ದಾಗಿತ್ತು, ಎಲ್ಲಿ ಏನು ಮಾಡಿಬಿಟ್ಟಿದ್ದೀವಿ, ಅದನ್ನು ಅವಾಯ್ಡ್ ಮಾಡ್ಕೊಂಡಿದ್ರೆ ನಾವು ಇನ್ನೇನು ಮುಂದೆ ಹೋಗ್ಬೇಕಾಗಿತ್ತು ಅಂತ ಕೆಲವು ವಿಚಾರಗಳನ್ನು ಬೋಲ್ಡಾಗಿ ಮಾತಾಡಿದ್ದಾರೆ. ಸೊ ಅದು ಭಾಳ ಸಂತಸದ ವಿಚಾರ. ಆಮೇಲೆ ದರ್ಶನ್ನು ಒಳ್ಳೆ ವಿಚಾರಗಳನ್ನು ಹೇಳ್ದ. ಅವ್ನು ನಮ್ಮ ಸ್ಕೂಲ್ಗೆ ಲೇಟಾಗಿ ಬಂದ, 10th ಬಂದ. 10thಗೂ ಒಂದು ತಿಂಗಳು ಲೇಟಾಗಿ ಬಂದ ಅಂತ ಅನಿಸುತ್ತೆ. ಆತ ಬೇರೆ ಮಠದ ಒಂದು ವಾತಾವರಣದಿಂದ ನಮ್ಮ ಶಾಲೆಗೆ ಬಂದಿದ್ದು. ಅದು ಭಾಳ ಬೇಗ ನಮ್ಮ ಸ್ಕೂಲ್ ವಾತಾವರಣಕ್ಕೆ ಹೊಂದ್ಕೊಂಡು ಒಳ್ಳೆಯ ಒಂದು ಕಲಿಕೆಯ ಒಂದು ಪ್ರಗತಿಯನ್ನು ಸಾಧಿಸಿದ. ಒಳ್ಳೆಯ ರೆಸ್ಪಾನ್ಸು, ಓದೋದು ಬರೆಯೋದು ಎಲ್ಲ ಇರ್ತಾ ಇತ್ತು. ನಮಗೆ ಒಳ್ಳೆಯ ರಿಸಲ್ಟೇ ತೊಗೊಂಡು ಹೋದ, ಅದರಲ್ಲಿ ಮಾತಿಲ್ಲ. ತದನಂತರ ಅವನ ಜೀವನದಲ್ಲಿ ಏರುಪೇರುಗಳಾಗಿ ದ್ವಿತೀಯ PUCಯಲ್ಲಿ ಫೇಲ್ ಆಗಿದ್ದಂಥ ವಿಚಾರ ಹೇಳ್ದ. ನಿಜನೇ ಅದು. ಸೊ ಅದೆಲ್ಲರಿಗೂ ಆಗುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸ್ ಪ್ರತಿಯೊಂದು ಜೀವನದಲ್ಲಿ ಇದ್ದೇ ಇರುತ್ತೆ. ಬರೀ ಅಪ್ಸೇ ಹೋಗ್ತಾ ಇದ್ರೆ ಡೌನ್ ಬೆಲೆ ಬಂದೇ ಆಗಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರಬೇಕು. ಸೊ ಅವ್ನಿಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದ್ದರಿಂದ ಫೇಲ್ ಆಗಿ ಪಾಸ್ ಆಗಿದ್ರು. ಈಗ ಅವ್ನ ಜೀವನದಲ್ಲಿ ನೆನ್ನೆ ಹಿಡಿದು ಏನು ಮಾಡ್ಕೋಬೇಕು ಅಂತ ಆಗುತ್ತೆ. ಬರೀ ದರ್ಶನ್ ಮಾತ್ರನಿಲ್ಲ, ನಾವೆಲ್ಲ ಕೂಡ ಫೇಲ್ ಆಗಿದ್ದವ್ರೆ. ಅವ್ನು PUCಯಲ್ಲಿ ಫೇಲ್ ಆದ್ರೆ SSLCಯಲ್ಲೇ ಫೇಲ್ ನಾನು. ಆದರೆ ಅಲ್ಲಿ ಫೇಲ್ ಆಗಿದ್ದಕ್ಕಾಗಿನೇ ನಮ್ಗೊಂದಷ್ಟು ವಿಚಾರಗಳು ಗೊತ್ತಾಗಿತ್ತು, ನಾವೇನು ಮಾಡಬೇಕಾಗಿತ್ತು, ಏನು ಮಾಡಬಾರ್ದಾಗಿತ್ತು ಅಂತ. ಸೊ ಅಲ್ಲೇನು ನಮಗೆ ಮ್ಯಾಥ್ಸ್ ಪ್ರಾಬ್ಲಮ್ ಅಲ್ಲಿ. ಆದರೆ ಅವಾಗ ಈಗಿನ ಥರ ಎಲ್ಲಿ ಮಗು ಎಡುತ್ತಾ ಇದ್ದಾರೆ, ಎಲ್ಲಿ ರೆಡಿ ಮಾಡ್ಕೊಡ್ಬೇಕು, ಚಿಕಿತ್ಸಾ ಪದ್ಧತಿಗಳು ಅವಾಗೇನು ಇರಲಿಲ್ಲ. ಪಾಠ ಮಾಡು ಹೋಗು ಆ ಥರದ ವ್ಯವಸ್ಥೆ ಅವನಿಯಲ್ಲಿ. ಸೊ ಅವ್ರು ನಮಗೇನು ವಿಶೇಷವಾದಂಥ ಪುಸ್ತಕಗಳು ಅವ್ರಿಗೆ ಹೇಳ್ತಾ ಇರಲಿಲ್ಲ. ಆದರೆ ನಂದೇನು ಅಂದರೆ ಫೇಲ್ ಆಗಿ ನಾನು ಹೈಯೆಸ್ಟ್ ಆ ಸ್ಕೂಲ್ಗೆ ಫೇಲ್ ಆಗಿದ್ದೀನಿ. ಹೈಯೆಸ್ಟ್ ನಾನು ಅದೇ ಆ ಸ್ಕೂಲ್ಗೆ ಫೇಲ್ ಆಗಿ ಟಾಪರು. ಅದೊಂದು ವಿಶೇಷ ಅಲ್ಲಿ. ಅದೆಲ್ಲ ಆದಮೇಲೆ ಮತ್ತೆ ಪಾಸ್ ಆಗಿದ್ದು ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಇಲ್ಲಿವರೆಗೂ ಹಿಂದಕ್ಕೆ ನೋಡಿಲ್ಲ ಯಾವುದೋ ಒಂದು ಕ್ಷೇತ್ರದಲ್ಲಿ. ಅದು SSLC ಪಾಸ್ ಮಾಡಿ ಮತ್ತೆ TCH, PUC, ಮತ್ತೆ ಜಾಬು, ಮತ್ತೆ ಡಿಗ್ರಿ, MA, ಕನ್ನಡ MA, 2 MAಗಳು, ಮತ್ತೆ ಇನ್ನೊಂದು MA, ಮತ್ತೆ MEd, ಮತ್ತೆ ಏನು ಬೇರೆ. ಸೊ ಅದೆಲ್ಲ ಜೀವನದಲ್ಲಿ ನಾವು ಒಂದ್ಸರಿ ಅಪಯಸ್ಸು ಆದರೆ, ಸೋಲು ಆದರೆ ಅದು ಗೆಲುವಿನ ಮೆಟ್ಲು ಮಾಡ್ಕೋಬೇಕು ನಾವು ಅದನ್ನೇ. ಆಮೇಲೆ ಯಾವತ್ತು ಸೋಲಕ್ಕೆ ಹೋಗ್ಬಾರ್ದು ಜೀವನದಲ್ಲಿ ಯಾವತ್ತು ಸೋಲಕ್ಕೆ ಹೋಗ್ಲೇ. ಒಂದ್ಸರಿ ಸೋತ್ರೆ ಮತ್ತೆ ಯಾವತ್ತು ಅದನ್ನ ಮೆಟ್ಲು ಮಾಡ್ಕೊಂಡು ಮೇಲೆ ಹೋಗ್ತಕ್ಕಂಥ ಒಂದು ಇದನ್ನ ಅಳವಡಿಸ್ಕೋಬೇಕು. ಅದು ದರ್ಶನ್ನು ಅದನ್ನು ಭಾಳ ಸೊಗಸಾಗಿ ಹೇಳ್ದ.
ಸೊ ಅದನ್ನ ಮುಂದಿನ ಜೀವನದಲ್ಲಿ ನೋಡ್ತಾ ಇರಿ. ನೋಡ್ತಾ 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 ಮೇಲೆ 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 ಹೋಗ್ತಾ ಇರ್ತಾನೆ. ಮತ್ತು ಅವ್ನಿಗೆ ಈಗಲೇ ಕಾನ್ಸೆಪ್ಟ್ ಅರ್ಥ ಆಗಿದೆ, ಮಾರ್ಕ್ಸ್ ಮ್ಯಾಟ್ರ್ ಅಲ್ಲ, ಸ್ಕಿಲ್ ಅಂತ. ಇವತ್ತಿನ ಜೀವನದಲ್ಲಿ ಬದುಕಬೇಕಾದ್ರೆ ಸ್ಕಿಲ್ ಬಹಳ ಮುಖ್ಯ. ಸೊ ಅದೊಂದು ಅರ್ಥ ಆಗಿದೆ, ಅದು ಮುಂದೆ ಹೋಗ್ತಾ ಇರ್ತಕ್ಕಂಥ ಒಂದು ನಂಬಿಕೆ ನಮಗಂತೂ ಬಹಳ ಇದೆ. ಸೊ ಅದಾದಮೇಲೆ ಮಾತಾಡಿದ್ದು ಅಂತಂದರೆ ತ್ರಿಶೂಲ್, ಅವನ ಹೆಸರೇ ಒಂದು ರೀತಿ ವಿಚಿತ್ರ, ತ್ರಿಶೂಲ್ ಬಾಬು ಅಂತ. ಸೊ ಅವನು ಸ್ವಲ್ಪ ಚಿಲ್ಲಾಗಿ ಮಾತಾಡ್ತಿದ್ದ, ಓಪನ್ ಮೈಂಡ್, ಅವನು ಏನಿದ್ರೆ ಅದೇ ಮಾತಾಡ್ಬಿಡೋದು. ಸೊ ಅಲ್ಲೇ ಪ್ರಶ್ನೆಗಳು ಕೇಳೋದೆಲ್ಲ ಮಾಡ್ತಿದ್ದ. ಬಟ್ ಅವ್ನು ಡೌಟ್ ಬಂದ್ರೆ ಅಂತೂ ಅಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾ ಇದ್ದ. ಸ್ಟಾಫ್ ರೂಮ್ಗೆ ನಾವೇನು ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಥರ ಸ್ಟಾಫ್ ರೂಮ್ ಬನ್ನಿ ಅಂತ ಹೇಳಲ್ಲ, ಅಲ್ಲೇ ಕ್ಲಿಯರ್ ಮಾಡ್ತಾ ಇದ್ದಿತ್ತು. ಸೊ ನನ್ನ ಪೀರಿಯಡಲ್ಲಂತೂ ಅಲ್ಲೇ ಎದ್ದು ನಿಂತು ಕೇಳ್ತಕ್ಕಂಥವ್ರು. ಅವ್ನು ಗ್ರಾಮರ್ ತುಂಬ ಚೆನ್ನಾಗಿ ಮಾಡ್ತಿದ್ದ. ಗ್ರಾಮರಲ್ಲಿ ಆನ್ಸರ್ ಮಾಡ್ತಾ ಇರೋದ್ರಲ್ಲಿ ಅವನು ಒಂದನೇ ಇನ್ನೊಬ್ರು ಯಾರು ಒಬ್ಬರು ಇಬ್ಬರು ಇದ್ದರು. ಸೊ ಇವನು ದರ್ಶನ ಹೇಳ್ತಿದ್ದ. ಗ್ರಾಮರ್ ಎಷ್ಟು ಗ್ರಾಮರ್ ಮಾಡಿದ್ರು ಎಲ್ಲಕ್ಕೂ ರೆಸ್ಪಾನ್ಸ್ ಫಾಸ್ಟಾಗಿ ಮಾಡ್ತಾ ಇದ್ದಿತ್ತು ಮಧು ಮತ್ತು ಇವನು. ಮಧು ಬಾಯ್ ಬಿಡಿಸ್ತಾ ಇರಲಿಲ್ಲ, ಇವನು ಸ್ವಲ್ಪ ಹೇಳ್ತಿದ್ದ. ಸೊ ಇಷ್ಟು ಅವನಾಗಿ ಬಂದಿಲ್ಲ, ಮಧು ಬಂದಂಗಿಲ್ಲ. ಸೊ ಆದರೂ ಈ ಅವನು ತ್ರಿಶೂಲ್ ಬಾಬು ಒಂದು ರೀತಿ ಅವನ ಇದೇ ಪ್ರೋಗ್ರೆಸ್ ಗ್ರಾಪೆ ಒಂದು ರೀತಿ ವಿಚಿತ್ರವಾಗಿ ರೈಸ್ ಆಗ್ಬಿಟ್ಟಿದೆ. ಇಲ್ಲಿ ಎರಡನೇ ಒಬ್ಬ ವಿರೂಪಾಕ್ಷಿ ಸರ್ಕಾರಿ ಪ್ರೌಢಶಾಲೆ ಓದಿರ್ತಕ್ಕಂಥ ವಿದ್ಯಾರ್ಥಿ, SDC PUC ಮಾಡಿರ್ತಕ್ಕಂಥ ವಿದ್ಯಾರ್ಥಿ, IIT ಬಾಂಬೆ, IIT ಹೈದರಾಬಾದಲ್ಲಿ ಸೀಟು ತಗೋತಾಳೆ ಅಂತಂದರೆ ಎಲ್ರಿಗೂ ಆಶ್ಚರ್ಯನೇ. ನಾನು ಕೇಳಿರೋದ್ರಲ್ಲಿ ಮುಳಬಾಗಲಲ್ಲಿ ಯಾರು IITians ಇಲ್ಲ. ಇಲ್ಲಿ ಮುಳಬಾಗಲ ತಾಲೂಕಲ್ಲಿ, ಇಡೀ ಮುಳಬಾಗಲ ತಾಲೂಕಲ್ಲಿ ಯಾರು IIT ಅಡ್ಮಿಷನ್ ಆಗಿರೋದ್ರಲ್ಲಿ ಇಬ್ಬರಿದ್ದಾರೆ. ಇಬ್ಬರೇ ತಾಯಲೂರು ಒಂದು ಹುಡುಗಿ, ಇನ್ನೊಂದು ಯಾರೋ ಇಬ್ಬರು ಹೆಣ್ಮಕ್ಳು IITians ಇದ್ದಾರೆ, ಓದ್ತಾ ಇದ್ದಾರೆ. ಅದು ಬಿಟ್ಟರೆ ಇವನೇನೆ ಮೂರನೇ. ನಾನು ಕೇಳಿರೋದು ಮೂರನೇ ವ್ಯಕ್ತಿ ಇವನು. IITಯಲ್ಲಿ ಸೀಟ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ, ಮತ್ತು ಅದಕ್ಕೆ ಕಂಪ್ಲೀಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಅದನ್ನು ನಮ್ದು ಅಲ್ಲದೆ ಇರ್ತಕ್ಕಂಥ ರಾಜ್ಯದಲ್ಲಿ ಹೋಗಿ ಅಲ್ಲಿನ ಒಂದು ವಾತಾವರಣದಲ್ಲಿ ಅಲ್ಲಿನ ಒಂದು ಟ್ಯಾಲೆಂಟಲ್ಲಿ ಓದೋದು ಅಷ್ಟು ಈಸಿ ಅಲ್ಲ. ಸೊ ಒಂದೇ ಆಗಿರ್ತಕ್ಕಂಥ ಅನುಭವಗಳನ್ನ ಹಂಚ್ಕೊಂಡ. ಸೊ ಆದರೂ ಕೂಡ ಅವನಲ್ಲಿ ಈಸಿ ದಡ ಸೇರ್ತಾ ಇದ್ದಾನೆ. ಸೊ ಇವೆಲ್ಲ ಏನು ಅಂತಂದರೆ ಅನುಭವಗಳು ನೀವು ಕೇಳಿಸ್ಕೋಬೇಕಾಗುತ್ತೆ. ಈಗ 10ನೇ ತರಗತಿ ಮಕ್ಕಳಿಗೆ ಫ್ರೆಶಾಗಿ ಅನುಭವ ಆಗ್ತಾ ಇರ್ತದೆ. ಈಗ ಇಲ್ಲಿರ್ತಕ್ಕಂಥ ಒಂದು ಕ್ಲಾಸ್ಮೇಟ್ಸ್ ಕೂಡ ಅನುಭವ ಆಗ್ತಾ ಇರ್ತದೆ. ಸೊ ನಮ್ಮ ಜೊತೆಲಿ ಇದ್ದಂಥವ್ರು ಎಲ್ಲೆಲ್ಲಿ ಹೋಗಿದ್ದಾರಪ್ಪ, ಏನೇನು ಕಷ್ಟ, ಏನೇನು ರಿಸ್ಕ್ ತೊಗೊಂಡು ಮೇಲೆ ಬರ್ತಿದ್ದಾರೆ ಅಂತ. ಸೊ ಅದನ್ನ ಇಲ್ಲೇ ಕೇಳಿ ಇಲ್ಲೇ ಬಿಟ್ಟು ಹೋಗ್ತಕ್ಕಂಥದ್ದಲ್ಲ. ನಿಮಗೆ ಪಾಠ ಕಲಿಸಿರ್ತಕ್ಕಂಥ ಗುರುಗಳು ಎಲ್ಲರೂ ಕೂಡ ಅವ್ರದೇ ಆಗಿರ್ತಕ್ಕಂಥ ರೀತಿಯಲ್ಲಿ ನಿಮಗೆ ವಿದ್ಯೆ ಬುದ್ಧಿ ಹೇಳಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಆಂಗಲಲ್ಲಿ ನಿಮ್ಗೆ ಬುದ್ಧಿ ಹೇಳಿರ್ತಾರೆ. ಯಾವುದೇ ಟೀಚರು ಯಾವುದೇ ವಿದ್ಯಾರ್ಥಿಗೆ ತಪ್ಪು ಕಲ್ಪನೆ ಅಥವಾ ನೀನು ತಪ್ಪು ಮಾಡು ಅಥವಾ ಅದು ಮಾಡು ಅಂತ ಯಾರು ಹೇಳಲ್ಲ ಈ ಪ್ರಪಂಚದಲ್ಲಿ. 100ಕ್ಕೆ 100 ಯಾರು ಹೇಳಿದ್ದಾರೆ ಗುರುಗಳು. ಅವರು ಏನೋ ಆಗಲಿ ವಿದ್ಯಾರ್ಥಿಗೆ ಅವ್ರ ವಿದ್ಯಾರ್ಥಿ ಚೆನ್ನಾಗಿರ್ಬೇಕು, ಅವ್ರ ವಿದ್ಯಾರ್ಥಿ ಸಮೂಹ ಚೆನ್ನಾಗಿರ್ಬೇಕು, ನನ್ನ ವಿದ್ಯಾರ್ಥಿ IIT, ನನ್ನ ವಿದ್ಯಾರ್ಥಿ IAS ಈ ಥರ ಆ ಥರ ಆದಾಗ ಹೆಮ್ಮೆಯಿಂದ ಹೇಳ್ಕೋಬೇಕು. ನಾವು ಹೆಮ್ಮೆಯಿಂದ ತ್ರಿಶೂಲ್ ಬಾಬುನ ಹೇಳ್ಕೊಡ್ತೀವಿ. ನಾವು ನಮ್ಮ ಸ್ಟೂಡೆಂಟ್ ಒಬ್ಬ IIT ಹೈದರಾಬಾದಲ್ಲಿ ಓದ್ತಿದ್ದಾನೆ ಅಂತ ಎಲ್ರಿಗೂ ಒಂಥರ, ನಿಮ್ಮ ಸ್ಟೂಡೆಂಟ್ IIT ಓದ್ತಾನೆ ಅಂತ ಕೇಳ್ತಾರೆ. ಸೊ ನಮಗೂ ಹೆಮ್ಮೆನೆ, ಅವ್ರಿಗೂ ಒಂದು ರೀತಿ ಅವನ ಸಾಧನೆ ಬಗ್ಗೆ ಅವ್ರಿಗೂ ಒಂದು ರೀತಿ ಹೆಮ್ಮೆನೆ. ಸೊ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರವರು ಪ್ರತಿ ಟೀಚರು ಅವ್ರದೇ ಆಗಿರ್ತಕ್ಕಂಥ ಹಂಗಲಲ್ಲಿ ಅವ್ರದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನ ತಿದ್ದಿ ಅವ್ರ ಜೀವನವನ್ನ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ರೂಪಿಸಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ನೀವೇನಾಗಿರ್ತೀರ ಅಂತಂದ್ರೆ ಅವ್ರಿಗೆ ಕೆಲವರು ಹೇಳಿದ್ರು, ನಮ್ಮ 10th ವಯಸ್ಸಿಗೆ ನಮ್ಗೇನು ಅರ್ಥ ಆಗಲಿಲ್ಲ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಯಾವ್ದು ಅಕ್ಸೆಪ್ಟೆನ್ಸಿ, ಯಾವ್ದು ನಾನು ನಿರಾಕರಿಸ್ಬೇಕು, ಯಾವ್ದು ಒಪ್ಕೋಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಈಗೆಲ್ಲ ಗೊತ್ತಾಗ್ತಾ ಇದೆ. ಈಗೆಲ್ಲ ಗೊತ್ತಾದ್ಮೇಲೆ ಎಲ್ಲ ಕೊನೆಗೆ ಒಂದು ರೀತಿ ಕೊನೆಗೆ ಬಂದಾಗ ಆಗ್ಬಿಟ್ಟಿದೆ ಅಂತ ಹೇಳ್ತೀರಿ. ಇನ್ನು ಏನು ಕೊನೆಗೇನು ಬಂದಿಲ್ಲ. ಈಗಲೂ ಮನಸ್ಸು ಮಾಡಿದ್ರೆ ಏನು ಬೇಕೋ ಆಗ್ಬೋದು. ಮನಸ್ಸು ಮಾಡ್ಬೇಕಷ್ಟೇ. ಏನು ಬೇಕೋ ಸಾಧನೆ ಮಾಡ್ತಕ್ಕಂಥ ವಯಸ್ಸುಗಳು ಇವಾಗಲೂ ಇದೆ, ಅವಕಾಶಗಳು ಇದೆ, ಮಾಡ್ಬೋದು ಅಷ್ಟು. ಮತ್ತೆ ಈಗ ಇಲ್ಲಿ ಬಹಳಷ್ಟು ಜನ ಹುಡುಗರು ಬಂದು ಒಬ್ಬರು ಏನು ಗೊತ್ತೇ ಸಿಗಲ್ಲ ಇಲ್ಲಿ. ಯಾರು ರೆಗ್ಯುಲರ್ ಆಗಿ ನಮ್ಮ ಸ್ಕೂಲ್ ಹತ್ರ ಬರೋರು 1-2-3 ಬಿಟ್ರೆ ಯಾರು ಗುರ್ತು ಸಿಕ್ಕಲ್ಲ ಇಲ್ಲಿ. ಯಾರೋ ವಿಪಕ್ಷರು ಅಡ್ಡ ಹೋಗ್ತಾ ಇರ್ತಾರೆ, ಅಡ್ಡ ರೀತಿ ಬರ್ತಾ ಇರ್ತಾರೆ. ಅವ್ರನ್ನ ಬಿಟ್ರೆ ಇವರ ಸ್ಟೈಲ್ಗಳು, ಇವರ ಮುಖಭಾವಗಳು ಮತ್ತು ದೈಹಿಕ ಆಕೃತಿಗಳು ದೊಡ್ಡದಾಗಿ ಆಗ್ಬಿಟ್ಟಿದೆ. ಸೊ ಏನೇ ಆಗಿರಲಿ ಅದೆಲ್ಲ ಸಹಜನೇ. ಕಾಲೇಜ್ ಅಂದಮೇಲೆ ಅವೆಲ್ಲ ಇದ್ದೇ ಇರ್ತದೆ. ನಾವೇನು ಅದನ್ನು ಬೇಡ ಅಂತ ಹೇಳೋದಿಲ್ಲ. ವಯಸ್ಸಿಗೆ ತಕ್ಕಾಗಿ ನಿಮ್ಮ ಸ್ನೇಹಿತರ ಒಂದು ಸಹವಾಸಕ್ಕೆ ತಕ್ಕಾಗಿ ಇದ್ದೇ ಇರ್ತದೆ. ನಮ್ಮಲ್ಲೂ ಇದ್ದಿದ್ದೆ, ನಾವೇನೇ ಇಲ್ಲ ಅಂತ ಹೇಳಿಲ್ಲ. ಆದರೆ ಪ್ರತಿ ಕ್ಷಣ ನಮ್ಮ ಒಂದು ಫ್ಯಾಮಿಲಿ ಹಿನ್ನೆಲೆ, ಮನೆತನ, ನಮ್ಮಲ್ಲಿರ್ತಕ್ಕಂಥ ಕಷ್ಟ ಸುಖ, ನಮ್ಮ ಪರಿಸ್ಥಿತಿಗಳು ಅವೆಲ್ಲ ನೋಡ್ಕೋಬೇಕು. ಮತ್ತು ನಮ್ಮ ಶಾಲೆ 1 to 10th ಕಲಿತಕ್ಕಂಥ ಸಂದರ್ಭದಲ್ಲಿ ಅಥವಾ ಹೈಸ್ಕೂಲಲ್ಲಿ ಟೀಚರ್ಸ್ ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಗುಣಾತ್ಮಕವಾಗಿರ್ತಕ್ಕಂಥ ಮೌಲ್ಯಗಳು ಇವೆಲ್ಲ ನೆನೆಸ್ಕೊಬೇಕು. ಆಮೇಲೆ ಇನ್ನೊಂದು ಬೇಸರದ ಸಂಗತಿ ಅಂತಂದ್ರೆ ಈ ಕಡೆ ಕೂತಿದ್ದಾರೆ
ನಮ್ಮ ಹೆಣ್ಮಕ್ಳು ಕೆಲವರು ಅದು ಒಂದು ರೀತಿ ಬೇಜಾರ ನಮಗೆ. ಇಲ್ಲೊಂದು ಕೆಲವು ಮಕ್ಕಳು ಸಮೇತ ಬಂದಿದ್ದಾರೆ, ಅದು ಬಹಳ ಬೇಜಾರಾಗ್ತಾ ಇದೆ. ನೀವೆಲ್ಲ ಓದಿ PG ಮಾಡಿಕೊಂಡು ಒಳ್ಳೆ ಒಳ್ಳೆ ಪ್ರೊಫೆಷನ್ ಮಾಡಿಕೊಂಡು ಒಳ್ಳೆ ಓದ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳ ಸಮೇತ ಬಂದಿದ್ದೀರ ಅಂತಂದ್ರೆ ಹೇಳಕ್ಕಾಗ್ತದೆ. ಯಾರಮ್ಮ ಏನಮ್ಮ ನಮ್ಮ ಸ್ಟೂಡೆಂಟ್ ನಮ್ಮ ಯಾವ ಗಂಗೋತ್ರಿ ಮದನಲ್ಲಿ ಯಾರಮ್ಮ? ಇನ್ನೊಂದು ಹುಡುಗಿ ನಂದಿನಿ. ನಿಂದ ಯಾವಮ್ಮ? ಸುರ್ಪಾಕ್ಷಿ. ಇನ್ನೊಂದು ಹುಡುಗಿ ಯಾರು ಬಂತಾರೆ? ತೇಜಸ್ವಿನಿ. ನೋಡಿ ಇವರೆಲ್ಲ ಏನು ಆಯಿತೋ ಏನೋ ಗೊತ್ತಿಲ್ಲ ನಮ್ಗಂತೂ. ನೋಡಿ ಒಂದು ಇಲ್ಲಿ ಅದೇ ಹಾಗೆ ಏನಾಯ್ತೋ ಅದು ಕ್ವಶನ್ ಅದನ್ನ ಮಾತಾಡೋದು ಬೇಕಾಗಿಲ್ಲ. ಅವ್ರಿನ್ನೂ ಒಂದು ಮಟ್ಟಕ್ಕೆ ಹೋಗ್ಬೇಕಾಗಿತ್ತು. ಸೊ ಅಲ್ಲಿನ ಪರಿಸ್ಥಿತಿಗಳು, ಮನೆಯ ಕೌಟುಂಬಿಕ ಹಿನ್ನೆಲೆ ಏನೋ ಆಗಿರ್ತದೆ. ಆದರೂ ಕೂಡ ಅವರು ಖುಷಿ ಖುಷಿಯಾಗಿ ಎಲ್ಲರ ಜೊತೆ ಓಡಾಡ್ಕೊಂಡಿರ್ಬೇಕಾಗಿರ್ತಕ್ಕಂಥ ವಯಸ್ಸಲ್ಲಿ ಮಕ್ಕಳನ್ನ ಕಂಟ್ರೋಲ್ ಹಾಕೊಂಡು ಇದಾರೆ. ಒಂದೊಂದು ಮಗನ ಪೋಷಣೆ ಮಾಡ್ತಿದ್ದಾರೆ ಅಂತಂದ್ರೆ ಅದು ಒಂದು ರೀತಿ ದುರಂತನೋ ಅಥವಾ ಒಳ್ಳೇದೋ ಗೊತ್ತಿಲ್ಲ. ಸೊ ಆದರೂ ಕೂಡ ಅವ್ರ ಜೀವನ ಚೆನ್ನಾಗಿರ್ಲಿ ಅಂತಂದ್ರೆ ಈ ಸಂದರ್ಭದಲ್ಲಿ ಆಗೋಗಿದೆ. ಅವ್ರು ಇದನ್ನ ಚಾಲೆಂಜ್ ಆಗಿ ತಗೊಂಡು ಅವ್ರ ಜೀವನವನ್ನ ಬಹಳಷ್ಟು ಉತ್ತಮವಾಗಿ ನಿರೂಪಿಸ್ಕೊಳ್ಳಿ. ಅವ್ರು ಯಾವತ್ತೂ ಕೂಡ ನೀವು ಇವನ್ನೆಲ್ಲ ನೋಡಿಕೊಂಡು ಇನ್ಸ್ಪೈರ್ ಆಗಿ ನಿಮ್ಮ ಜೀವನ ಚೆನ್ನಾಗಿ ಇಟ್ಕೊಳ್ತೀರ ಅಂತ ನಾನು ಹೇಳ್ತಾ, ಮುಂದೆಯವರು ಕೂಡ ಈಗೇನಾಗಿದೆ ನಿಮ್ಮ ಕಣ್ಣಿಂದ ನೋಡ್ತಾ ಇದ್ದೀರಿ ಇಂಥದ್ದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಜೀವನ ಸರಿಯಾದ ರೀತಿಯಲ್ಲಿ ನಿಂತ್ಕೊಳ್ಳೋವರೆಗೂ, ಜೀವನ ಸರಿಯಾದ ರೀತಿಯಲ್ಲಿ ನೀವು ಕಲ್ಪಿಸ್ಕೊಳ್ಳೋವರೆಗೂ, ಅರ್ಥ ಆಯ್ತಾ? ಸೊ ಬೇರೆ ಇದಕ್ಕೆ ನೀವು ಯೋಚನೆ ಮಾಡದೆ ಒಳ್ಳೆಯ ಜೀವನ ರೂಪಿಸ್ಕೊಳ್ತೀರಾ, ಒಳ್ಳೆ ವಿದ್ಯಾರ್ಥಿಗಳಾಗ್ತೀರಾ ಅಂತ ಬಯಸ್ತಾ ಇಲ್ಲಿ ಕರೆಸಿ ನಮ್ಮನ್ನು ಒಂದೆರಡು ಮಾತುಗಳ ಅವಕಾಶ ಮಾಡಿಕೊಟ್ಟು ನೀವೆಲ್ಲರೂ ವಂದಿಸಿ, ನೀವೆಲ್ಲರೂ ಜೀವನ ಉಜ್ವಲವಾಗಲಿ, ನೀವೆಲ್ಲರೂ ಹೆಮ್ಮೆಯಿಂದ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬಾಳಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.